ಇದು ಮಾತ್ರ ನಾನು ಆ್ಯಕ್ಚುಲಿ ಇಲ್ಲಿ ರಾಜಕೀಯ ಮಾತಾಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ನೀವು ಕೇಳ್ತಾ ಇರೋದ್ರಿಂದ, ಬಟ್ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು ಆಗಿರೋದ್ರಿಂದ ಚಿಕ್ಕಬಳ್ಳಾಪುರದ ಏನು ಮೂಲಭೂತ ಕ್ವಶನ್ ಇದೆ. ನಾವು ಇಷ್ಟೆಲ್ಲ ಆಸೆಪಟ್ಟು ಇಡೀ ಚಿಕ್ಕಬಳ್ಳಾಪುರದ ಜನತೆ ಯಾರನ್ನು ಗೆಲ್ಲಿಸಿ ಕಳಿಸಿದ್ರು, ಅವರಿವತ್ತು 2-2 ತಿಂಗಳು 3-3 ತಿಂಗಳಾದರೂ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕಾಗಿಲ್ಲ ಅಂತಂದರೆ ನಿಜಕ್ಕೂ ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಏನು ಮೊನ್ನೆ ಕೊಟ್ಟರು ಮ್ಯಾಂಡೇಟು ಅವರಿಗೆಲ್ಲ ಮಾಡ್ತಾ ಇರೋಂತಹ ಅವಮಾನ. ಇದು ಅವಮಾನ ಅನ್ನೋದಕ್ಕಿಂತ ಬೇಜವಾಬ್ದಾರಿ ನಡವಳಿಕೆ. ಈ ರೀತಿ ಬೇಜವಾಬ್ದಾರಿ ನಡವಳಿಕೆಗಳಿಂದ ಚಿಕ್ಕಬಳ್ಳಾಪುರವನ್ನು ಹಿಂದೆ ತಳ್ಳುವಂಥ ಕೆಲಸ ಆಗ್ತಿದೆ. ಈ ರೀತಿಯ ಶಾಸಕರು ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು, ಇಷ್ಟು ದಿವಸ ನಾವು ಅಂದ್ಕೊತಾ ಇದ್ವಿ ಯುವಕರು ಏನೋ ಒಂದು ಸಾಧನೆ ಮಾಡ್ತಾರೆ, ಮೋಟಿವೇಶನ್ ಮಾಡ್ತಾರೆ, ಎಲ್ಲರಿಗೂ ಆತ್ಮವಿಶ್ವಾಸ ತುಂಬ್ತಾರೆ ಅಂತ. ಬಟ್ ಅವ್ರು ಯಾಕೆ ಬಂದಿಲ್ಲ, ಏನು ಬಂದಿಲ್ಲ, ಕಾರಣ ನನಗೆ ಗೊತ್ತಿಲ್ಲ. 108 ಜನ 108 ಮಾತಾಡೋ ಥರ ಆಗಿದೆ. ಚಿಕ್ಕಬಳ್ಳಾಪುರ ಅಂದರೆ ಅಪಹಾಸ್ಯಕ್ಕೀಡಾಗುವಂತಹ ಸನ್ನಿವೇಶಗಳು ಸಹ ಎಷ್ಟೋ ಕಡೆ ಹೊರಗಡೆ ತಾವೆಲ್ಲರೂ ಅದನ್ನು ಅನುಭವಿಸಿರ್ತೀರ. ಚಿಕ್ಕಬಳ್ಳಾಪುರ ಅಂದರೆ ಇವರಾ ಅಂತ ನಗೋ ಅಂಥ ಸನ್ನಿವೇಶ ಬಂದಿದೆ. ಇದನ್ನು ಇನ್ನಾದರೂ ಶಾಸಕರು ತಿದ್ಕೊಬೇಕು, ಚಿಕ್ಕಬಳ್ಳಾಪುರಕ್ಕೆ ಬರಬೇಕು, ಕೆಲಸ ಮಾಡಬೇಕು. 2-2 ತಿಂಗಳು 3-3 ತಿಂಗಳಾದರೂ ತಾವು ಬಂದಿಲ್ಲ, ಇಲ್ಲಿ ನೋಡಿಲ್ಲ ಅಂತಂದರೆ ಯಾರು ಇದಕ್ಕೆಲ್ಲ ಸಮಾಧಾನ ಕೊಡೋದು? ಯಾರು ಇದಕ್ಕೆ ತಾವು ಇದು ಮಾಡೋಂಥವ್ರು ಯಾರು ಇದಕ್ಕೆಲ್ಲ ಜವಾಬ್ದಾರಿ ತಗೊಳ್ಳೋಂಥವ್ರು ಯಾರು? ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಸ್ಥಾನದಲ್ಲಿ ತಮ್ಮನ್ನು ನಿಲ್ಲಿಸಿದ್ದಾರೆ ಜನ. 80,000 ಜನ ತಮ್ಗೆ ಓಟ್ ಹಾಕಿರ್ಬೋದು, ಆದರೆ 2 ಲಕ್ಷ ಜನ ವೋಟರ್ಸು ಮತ್ತು 2.5 ಲಕ್ಷ ಜನ ಪ್ರಜೆಗಳು ಮಕ್ಕಳಿಂದ ಹಿಡಿದು ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆವತ್ತು ಮುಗಿದೋಯ್ತು ಎಲೆಕ್ಷನ್. ಮುಂದಿನ ಎಲೆಕ್ಷನ್ವರೆಗೂ ನೀವೇ ನಮ್ಮ ಏನು ಸಂವಿಧಾನಾತ್ಮಕ ನಾಯಕ, ನಮಗೇನಾದರೂ ಒಂದು ಏನು ನೀರಿನ ಹೋರಾಟ ಮಾಡ್ತಾಯಿದ್ವಿ, ಏನು ಅದ್ರ ಬಗ್ಗೆ ಕಳಕಳಿ ಇಲ್ಲ. ರೋಡುಗಳಂತೂ ಗಬ್ಬೆದ್ದೋಗಿದೆ, ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಯಾವ ಹಳ್ಳದಲ್ಲಿ ಬಿದ್ದು ಯಾರು ಏನಾಗ್ತಾರೆ ಅನ್ನೋವಂತಹ ಪರಿಜ್ಞಾನ ಇಲ್ಲ. ಆ ಗುಂಡಿಗಳನ್ನು ಮುಚ್ಚುವಂಥ ತೇಪೆ ಹಾಕುವಂಥ ಕೆಲಸ ಕೂಡ ಮಾಡಬೇಕು ಅನ್ನೋವಂತಹ ಒಂದು ಪರಿಜ್ಞಾನ ಇಲ್ದಿರೋವಂತಹ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಯ ದುರ್ದೈವ. ನಿಜಕ್ಕೂ ಇದು ಸರಿ ಹೋಗಬೇಕು. ಚಿಕ್ಕಬಳ್ಳಾಪುರ ಶಾಸಕರು ಇನ್ನಿರೋವಂಥ 1.5-1.25 ವರ್ಷ ಆದರೂ ಸರಿಯಾಗಿ ದುಡಿದು ಅಟ್ಲೀಸ್ಟ್ ಏನು ಜನ ಅದನ್ನು ಮಾಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರಿಗೊಂದು ಮರ್ಯಾದೆ ಕೊಡೋ ಕೆಲಸ ಅಂತ. ಇನ್ನೇನು ಚಿಕ್ಕಬಳ್ಳಾಪುರನೂ ಮಾಡ್ತೀನಿ ಅಂತ ಹೇಳಿದ್ರು, ಚಿಕ್ಕಬಳ್ಳಾಪುರನೂ ಆಗಿಲ್ಲ, ಸಿಂಗಾಪುರ ಆಗಿಲ್ಲ, ಇನ್ನೂ ಏನೋ ಎಲ್ಲ ಸ್ಲಮ್ ಆಗಿಬಿಟ್ಟಿದೆ ಚಿಕ್ಕಬಳ್ಳಾಪುರ. ಇದನ್ನು ಮಾಡೋ ಅಂಥ ಕೆಲಸ ಇನ್ನಾದರೂ ದಯವಿಟ್ಟು ಬಂದು ಅಲ್ಲಿ ತ್ಯಾಪೆ ಹಾಕುವಂಥ ಕೆಲಸ ಆದರೂ ಮಾಡಿ. ಇನ್ನು 1.5 ವರ್ಷ ಇದೆ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವ್ರನ್ನ ಹಿಡ್ಕೊಂಡು ನೀವೇನು ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ಅಂತಹ ಸಿದ್ದರಾಮಯ್ಯನವರು ಹಿಂದುಳಿದ ಏನು ಜನಗಳಿಗೆ ಇನ್ನೊಬ್ಬರಿಗೆ ಸ್ಪಂದಿಸ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವಾಗಿಲ್ಲ. ಇವಾಗ ಒಬ್ಬರು ಹೈಟೆಕ್ ಮುಖ್ಯಮಂತ್ರಿ ಬಂದಿದ್ದಾರೆ. ಬೆಂಗಳೂರನ್ನ ಮಾತ್ರ ಕಾನ್ಸಂಟ್ರೇಟ್, ನಿನ್ನೆ ಅವ್ರೇನೋ ಒಂದು 4-5 ಯೋಜನೆಗಳು ಮಾಡಿರೋದ್ರಲ್ಲಿ ಹೆಚ್ಚಾಗಿ ಸಿಂಹಪಾಲು ಬೆಂಗಳೂರಿಗಿದೆ ಅದರಲ್ಲಿ. ಆದರೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು, ನೀವು ವಿಧಾನಸೌಧದಲ್ಲಿರಬೇಕು, ಇಲ್ಲ ಮುಖ್ಯಮಂತ್ರಿಗಳ ಮನೆ ಹತ್ರ ಇರಬೇಕು, ಯಾವುದಾದ್ರು ಸಚಿವರ ಮನೆಗಳ ಹತ್ರ ಇರಬೇಕು, ಅನುದಾನ ತರೋಕ್ಕೆ ಪ್ರಯತ್ನ ಪಡಬೇಕು, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿರಬೇಕು. ಚಿಕ್ಕಬಳ್ಳಾಪುರ ಜನತೆಯ ಧ್ವನಿ ಆಗಬೇಕು. ನೀವು ಯಾವತ್ತಾಗ್ತೀರಾ? ನಿಮ್ಗೇನಾದ್ರು ಪರಿಜ್ಞಾನನೇ ಇಲ್ದಿರಾ, ಇದನ್ನು ತುಂಬ ನೀವು ಲೈಟಾಗಿ ತೊಗೊಂಡ್ಬಿಟ್ಟಿದ್ದೀರಾ. ಶಾಸಕ ಸ್ಥಾನ ಅಂತಂದರೆ ನಿಮಗೇನೋ 3 ತಲಾಂತರಗಳಿಂದ ಬಂದಂತಹ ಶಾಸಕರು ಇಷ್ಟೊಂದು ಬೇಜವಾಬ್ದಾರಿಯಾಗಿ ನೆಗ್ಲೆಕ್ಟಾಗಿ ನಡ್ಕೊಳಲ್ಲ. 3 ತಿಂಗಳು ತಾವು ಬಂದಿಲ್ಲ ಅಂತಂದರೆ ಏನರ್ಥ? ಏನು ಜನ ಅಷ್ಟೊಂದು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ ನಮ್ಮ ಜನನ, ಚಿಕ್ಕಬಳ್ಳಾಪುರ ಜನತೆನ? ಇದು ತಪ್ಪು ಶಾಸಕರೇ. ನೀವೇನು ಇಷ್ಟು ದಿವಸ ನೀವು ನಾಟಕ ಮಾಡ್ತಿದ್ರಿ, ನಾನು ಮನೆಗೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ಅದರಿಂದ ಯಾವುದೂ ಪ್ರಯೋಜನ ಆಗಿಲ್ಲ. ತಾವು ಮಾತೆತ್ತೋದು ಯಾವುದ್ರ ಬಗ್ಗೆ ಎತ್ತೀರಾ ಅಂತಂದರೆ, ಅಮ್ಮ ಆ್ಯಂಬುಲೆನ್ಸು ಕೈ ಮುಗಿದು ಹೇಳ್ತೀವಿ, 100% ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಕೈ ಮುಗಿದು ನಾವು ಒಪ್ಕೊತೀವಲ್ಲ, ಅಮ್ಮ ಆ್ಯಂಬುಲೆನ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಅದು ನೀವು ಶಾಸಕರಾಗಿಲ್ಲ ಅಂದರೂ ಸಹ ಮಾಡ್ಬೋದಲ್ಲ. ಅದೊಬ್ಬ ಖಾಸಗಿ ವ್ಯಕ್ತಿಯಾಗಿ ತಾವು ಮಾಡ್ಬೋದು. ಏನು ಶಾಸಕರಾಗಿ ಇಲ್ಲೇನು ನೀವು ಇನ್ನೇನೋ ಅಲ್ಲಿಂದ ಹಣ ಸಂಪಾದನೆ ಮಾಡಿ ಏನೋ ಅಮ್ಮ ಆ್ಯಂಬುಲೆನ್ಸ್ಗೆ ಏನು ಕೊಡ್ತಿಲ್ಲಲ್ಲ, ಅದನ್ನು ನೀವು ಖಾಸಗಿ ವ್ಯಕ್ತಿಯಾಗಿ ಸಹ ಮಾಡ್ಬೋದು. ಶಾಸಕರಾಗಿ ಸಂವಿಧಾನದತ್ತವಾದಂತಹ ಶಕ್ತಿಯನ್ನು ಉಪಯೋಗಿಸಿ ಮುಖ್ಯಮಂತ್ರಿಗಳನ್ನು, ಸಚಿವರನ್ನು, ಅಧಿಕಾರಿಗಳನ್ನು ಹಿಡಿದು ಏನು ಕೆಲಸ ಮಾಡ್ತಿದ್ದೀರಾ ಅಂತ ತಾವು ಹೇಳಬೇಕು ಜನತೆಗೆ. ಯಾವಾಗ ಇದು ಸರಿ ಹೋಗುತ್ತೆ? ಏನು ನಮ್ಮ ಕೂಗು ಅರಣ್ಯ ರೋದನ ಆಗ್ಬಿಟ್ಟಿದೆ, ಯಾರು ಕೇಳೋರೇ ಇಲ್ದಿರ ಆಗ್ಬಿಟ್ಟಿದೆ ನಮ್ಮನ್ನು ಅಂತಂದರೆ. ಇದು ಟೇಕನ್ ಫಾರ್ ಗ್ರಾಂಟೆಡ್ ಚಿಕ್ಕಬಳ್ಳಾಪುರ ಜನತೆನ. ಇದು ಸರಿ ಹೋಗಬೇಕು. ಚಿಕ್ಕಬಳ್ಳಾಪುರದ ರಸ್ತೆಗಳು ಸರಿ ಹೋಗಬೇಕು. ನೋಡಿ ಎಷ್ಟೊಂದು ಚಾವಣಿಗಳು ಕುಸಿಯೋ ಅಂಥದ್ದಿದೆ ನಮ್ಮ ಸರ್ಕಾರಿ ಶಾಲೆಗಳ ಚಾವಣಿಗಳು. ನಿನ್ನೆ ಸಹ ಯಾವುದೋ ಒಂದು ಪೇಪರಲ್ಲಿ ಆರ್ಟಿಕಲ್ ಓದ್ತಿದ್ದೆ. ನಿಜವಾಗ್ಲೂ ಬೇಜಾರಾಗುವಂಥದ್ದು. ಚಿಕ್ಕಬಳ್ಳಾಪುರ ಮೋಸ್ಟ್ಲಿ ಸೆಕೆಂಡ್ ಏನೋ ಬರ್ತಿದೆ. ಅಂದರೆ ಈ ಥರ ಹೀನಾಯವಾದ ಸ್ಥಿತಿಯಲ್ಲಿರುವಂತಹ ಶಾಲೆಗಳನ್ನ ನೋಡಿದ್ರೆ, ಸರ್ಕಾರಿ ಶಾಲೆಗಳನ್ನ ಯಾವಾಗ ಇದನ್ನೆಲ್ಲ ಅಡ್ರೆಸ್ ಮಾಡ್ತಿರೋ ತಾವು? ಆಸ್ಪತ್ರೆಗಳ ಗತಿ ಏನಾಗಿದೆ ಅಂತ ತಾವು ನೋಡಿದ್ದೀರಾ? ಆಸ್ಪತ್ರೆಗಳ ಆ ಶೌಚಾಲಯಗಳು ಯಾವ ರೀತಿ ಇದೆ?
ಅಲ್ಲಿನ ವೈದ್ಯರು ಸರಿಯಾಗಿ ಬರ್ತಿದ್ದಾರಾ, ಅಲ್ಲಿ ಮಾತ್ರೆಗಳು ಸರಿ ಇದೆಯಾ, ಅಲ್ಲಿನ ನರ್ಸ್ಗಳು ಕೆಲಸ ಸರಿ ಮಾಡ್ತಿದ್ದಾರಾ, ಅದನ್ನು ಯಾವತ್ತಾದರೂ ತಾವು ಅಡ್ರೆಸ್ ಮಾಡೋದನ್ನು ನಾವು ಯಾವತ್ತೂ ನೋಡೇ ಇಲ್ಲ. ನಾವೇ ಹೇಳ್ಕೊಡ್ತಾ ಇದ್ದೀವಿ ಸ್ವಾಮಿ, ನೀವು ಬನ್ನಿ, ಇಲ್ಲಿ ಬಂದರೆ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗಿ ನೀವು ವ್ಯೂಸ್ ಜಾಸ್ತಿ ಆಗುತ್ತೆ, ನಿಮ್ಗೆ ಲೈಕ್ಸ್ ಜಾಸ್ತಿ ಬರುತ್ತೆ, ಒಳ್ಳೆ ಕಾಮೆಂಟ್ಸ್ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇ ಹೇಳ್ತಾ ಇದ್ದೀವಲ್ಲ, ನಾವು ನಿಮ್ಮ ಆಪೋಸಿಷನಲ್ಲಿ ಇದ್ರೂ ನಾವು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀವಿ ಯಾವ ರೀತಿ ತಾವು ಜನಪ್ರಿಯರಾಗ್ಬೋದು ಅಂತ. ದಯವಿಟ್ಟು ಬನ್ನಿ, ಕೆಲಸ ಮಾಡಿ. ಎಲ್ಲೆಲ್ಲಿ ರಸ್ತೆಗಳಿಲ್ವೋ ಅಲ್ಲಿ ಹೋಗಿ ನಿಂತ್ಕೊಂಡು ಅಧಿಕಾರಿಗಳನ್ನು ತರಾಟೆಗೆ ತಗೊಂಡು ಅನುದಾನ ತೊಗೊಂಬಂದು ರಸ್ತೆಗಳನ್ನು ಸರಿ ಮಾಡಿರಿ ರೀ. ಎಷ್ಟು ದಿವಸ ಇದೆಲ್ಲ ಆಟ ನಿಮ್ಮದು? ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ರೋಸ್ ಹೋಗ್ಬಿಟ್ಟಿದ್ದಾರೆ. ಇದು ತುಂಬ ಅವ್ರ ಭೂಮಿಗೆ ಬಗ್ಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಜನತೆ ತುಂಬ ತಾಳ್ಮೆಯಿಂದ ಇದ್ದಾರೆ. ಇದನ್ನು ತಾವು ಮಿಸ್ಯೂಸ್ ಮಾಡೋದು ಬೇಡ ಅಂತ ಈ ಮುಖಾಂತರ ಶಾಸಕರಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಸರ್, ಅದು ಅವರ ಪಕ್ಷದ ಆಂತರಿಕ ಅಭಿಪ್ರಾಯ, ಅದ್ರಲ್ಲಿ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಆಸ್ ಎ MLA ಇಸ್ ಅ ಫೇಲ್ಯೂರ್, ಆಸ್ ಅನ್ MLA ಈಸ್ ಅ ಫೇಲ್ಯೂರ್. ಅವ್ರು ಅದನ್ನ ಅಡ್ರೆಸ್ ಮಾಡ್ಲಿ. ಅವ್ರು ಏನ ಬೇಕಾದ್ರೂ ಆಗ್ಲಿ, ಮುಖ್ಯಮಂತ್ರಿಗಳಾದ್ರೂ ನಮ್ಗೆ ಸಂತೋಷನೇ. ಆವಾಗಾದ್ರೂ ಅನುದಾನ ತಗೊಂಬರಕ್ಕಾಗತ್ತಾ ಅವ್ರ ಕೈಯಲ್ಲಿ ಅಂತ ನಾವು ಖುಷಿ ಪಡ್ತೀವಿ. ನಾವು ಇಲ್ಲೇನು ಬೇಜಾರು ಮಾಡ್ಕೊಳೋ ಅಂತದ್ ಏನಿಲ್ಲ. ಅವ್ರಿಗೆ ಇರೋದು ಇನ್ನು 1.25 ವರ್ಷ. ಏನ್ ಬೇಕಾದ್ರೂ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಮೆರೆದು ನಮ್ಗೆ ತೊಂದರೆ ಇಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಶುದ್ಧ ನೀರು ಕೊಡ್ಲಿ, ಶಾಲೆಗಳನ್ನ ಎಲ್ಲಾನು ಸ್ವಚ್ಛ ಮಾಡ್ಲಿ, ಆಸ್ಪತ್ರೆಗಳು ಸರ್ ಮಾಡ್ಲಿ, ರಸ್ತೆಗಳನ್ನ ಸರ್ ಮಾಡ್ಲಿ. ಇದೊಂದೇ ನಮ್ಮ ಕಳಕಳಿಯ ಮನವಿ. ಬಿಟ್ರೆ ಅವ್ರು ಏನಾದ್ರೂ ನಾವು ಸಂತೋಷ ಪಡೋದ್ರಲ್ಲಿ ಮೊದಲನೇ